ಸೀಕೆ ಚಂದ್ರ ಅನ್ಕಂಡಿಯ? ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪೆಷಲ್ ಏನಂದ್ರೆ ಇವತ್ತು ನಾನು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀನಿ ಆಫ್ಟರ್ ಸೋ ಲಾಂಗ್ ಆಕ್ಚುಲಿ. ನಮ್ರತಾ, ಸೊ ಇವತ್ತು ಇವ್ರ ಬೊಟಿಕಿಗೆ ಬಂದ್ಬಿಟ್ಟು ಇವ್ರು ಡಿಸೈನ್ ಮಾಡಿರೋ ಕ್ಲೋತ್ಸ್ ನ ಹಾಕೊಂಡು ನಾನು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ. ಸೊ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಮುಗೀತು ಕೆಲಸ. ಹಲೋ, ಯಾರು ಮಾತಾಡಿ. ಇವಳಂತೂ ಮಾತಾಡ್ಲಿಲ್ಲ, ಪ್ಲೀಸ್ ಅವ್ರ ಅಮ್ಮ ಆದ್ರೂ ಮಾತಾಡ್ತಾರೆ ಇವಾಗ. ತುಂಬಾ ಎಲಿಗೆಂಟ್ ಆಗಿ ತುಂಬಾ ರಿಚ್ ಆಗಿ ಕಾಣಿಸ್ತಾರೆ, ಮತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಮತ್ತೆಲ್ಲಾ ಡ್ರೆಸ್ಗಳು ವೆಸ್ಟರ್ನ್ ಇಂದ ಹಿಡಿದು ಎಲ್ಲಾ ಡ್ರೆಸ್ಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆಂಟಿ ಇಷ್ಟೊಂದು ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ನೋಡ್ ಕಲಿ ಸ್ವಲ್ಪ. ಚೆನ್ನಾಗಿ ಹೇಳಿದ್ರಿ. ನಾನ್ ಲುಲು ಮಾಲ್ಗೆ ಹೋಗಿದ್ದೆ ಆಯ್ತಾ, ಜನ ಫುಲ್ಲು ಮುಕ್ಬಿಟ್ರು. ಆ ಗ್ಯಾಪಲ್ಲಿ ಒಂದು ಹುಡುಗಿ, ಮೇಡಮ್ ನಿಮ್ದು ಡೈಲಿ ರುಟೀನ್ ಏನು ಸ್ಕಿನ್ ಕೇರ್ದು? ಜನ ಹಿಂಗ ಆಡ್ತಿದ್ದಾರೆ. ನನ್ನ ತಂಗಿ ಅಂತೂ ಕುಣಿತಿದ್ದಾಳೆ. ನಾನು ಏನು ಬಿಸಿನೀರಲ್ಲ ಇವತ್ತು ಮಧ್ಯಾಹ್ನ ತನಕ ತಿಂಡಿ ಮಾಡಿಲ್ಲ, ಮಾಡಲ್ಲ. ಆದ್ರೆ ಊಟ ಮಾಡಿಲ್ಲ? ಇಲ್ಲ, ಮಧ್ಯಾಹ್ನ ಅದಕ್ಕೆ ತಿಂದಿದ್ದು ನಾನು. ಇವರು ಹೇರ್ ಸ್ಟೈಲಿಸ್ಟ್ ಪವಿತ್ರ ಅಂತ. ನಮ್ನೆಲ್ಲಾರ್ನು ಆಕ್ಚುಲಿ ಹೇರ್ ಸ್ಟೈಲಿಂಗ್ ಅಷ್ಟೇ ಅಲ್ಲ, ಶೀಸ್ ಆಲ್ ಇನ್ ಒನ್. ಆದ್ರೆ ತುಂಬಾ ಮಾತಾಡ್ತೀನಿ. ಹೇಳ್ತೀನಿ ನಾನು ಎಷ್ಟೋ ಸೆಟಲ್, ಪ್ಲೀಸ್ ಮಾತಾಡ್ಬೇಡಿ, ಒಂದ್ 4 ಗಂಟೆ ತನಕ ಸುಮ್ಮನೆ ನಿಮ್ಗೆ ಏನಾದ್ರು ಕೊಡಿಸ್ತೀನಿ ನಾನು ಅಂತ ಎಲ್ಲ ಹೇಳಿದ್ದು ಇದೆ. ಅಂದ್ರೆ ಅವ್ರೇನ್ ಮಾತು ನಿಲ್ಸಲ್ಲ. ವಿಡಿಯೋ ಮಾಡೋರು, ಫೋಟೋಗ್ರಾಫರ್ಸ್, ಅವರಿಂದ ನಾವು ಡೆಫಿನೆಟ್ಲಿ ಟು ಬಿ ವೆರಿ ಫ್ರಾಂಕ್, ಯಾಕಂದ್ರೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ತೀವಿ. ನಾವ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಫರ್ಟ್ ಹಾಕೋದು ಇವ್ರು, ನಾವಲ್ಲ. ಸೊ ಏನಾದ್ರೂ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು. ಬೆಳಿಗ್ಗೆ ನಿದ್ದೆ ಮಾಡ್ತಿರ್ತೀನಿ, ಮೇಡಮ್ ಸ್ವಲ್ಪ ನಗಿ ಮೇಡಮ್ ಅಂದ್ರೆ ಮಲಗಿರ್ತಾರೆ, ಎದ್ದೇಳ್ತಾರೆ, ಹಿಂಗ್ ಕುಂತಿರ್ತಾರೆ. ನಮ್ಗೆ ಆ ಫೇಸ್ ನೋಡಕ್ಕಾಗಲ್ಲ. ಅವ್ರು ಯಾವಾಗ್ಲೂ ಕಿಲ 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 ಅಂತ ನಗ್ತಾ ಇರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು, ಸಂಜೆವರೆಗೂ ಹಂಗೆ ಇರ್ಬೇಕು. ಹೌದು, ಹೌದಲ್ವಾ? ನಿನ್ ತಲೆ ಇದೆ ಅಂತ ಇವಾಗ ಗೊತ್ತಾಯ್ತು ನಂಗೆ. ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಅದಕ್ಕೆ. ಇವತ್ತು ನಮ್ಮ ಸುಂದ್ರಿ ಅವ್ರದ್ದು ಫೋಟೋ ಶೂಟ್ ಇದೆ, ನಿಮ್ಗೆ ಹೆಂಗ್ ಇವ್ಳ್ದು ಹಾಕ್ಬೇಡವ ಜಾಸ್ತಿ, ಕಟ್ ಮಾಡಿ ಬಿಸಾಕಿ. ವ್ಯೂವರ್ಸ್ ಜಾಸ್ತಿ ಆಗೋದು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು. ಏನಂದೆ? ಇನ್ನೊಂದ್ಸಲ ಹೇಳು. ವ್ಯೂವರ್ಸ್ ಜಾಸ್ತಿ ಆಗೋದು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು. ನೋ ಕಾಮೆಂಟ್ಸ್. ರಂಗೋಲಿ ನೋಡ್ಬಿಟ್ರಿ ಇವಾಗ. ನಮ್ರತಾ ಅವರು ನೋಡಿ ನೇಲ್ ಪಾಲಿಶ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಆಕ್ಚುಲಿ ಲೀಲಾ ಮೇಡಮ್ ಇಷ್ಟ ಆಗ್ಲಿಲ್ಲ ಅಷ್ಟೇ, ಬಟ್ ಅವ್ರು ತುಂಬಾ ಸಖತ್ತಾಗಿ ಹಾಕಿದ್ದಾರೆ. ಬೆರಳು ಚಂದ ಅದಾವ, ನೇಲ್ ಪಾಲಿಶ್ ಚಂದ ಹಾಕಿಲ್ಲ ಅಷ್ಟೇ ಅವರು. ಟಿಕೆಟ್ ಸಿಕ್ತಂತ? ಈ ಒಂದ್ RCB ಟಿಕೆಟ್ ತಗ್ಸಕ್ಕಾಗಲ್ಲ ನಿಮ್ಗೆ? ನಂಗೆ ಸಿಕ್ಕಿದೆ 3 ಟಿಕೆಟ್. ನಮ್ ಬಾಬಾ ಹೋಗೋದ್ ಬಿಟ್ಟು ನನ್ನ ಕಳ್ಸಿದಾರೆ. ನಾನು, ನಮ್ಮ ಅಕ್ಕ, ನನ್ನ ತಂಗಿ, ಅದ್ರಲ್ಲಿ ಇವ್ರನ್ನ ಬೇರೆ ಕರ್ಕೊಂಡು ಹೋಗ್ಬೇಕು. ಸೊ ಇವತ್ತು ನನ್ಗೆ ಮೇಕಪ್ ಮಾಡ್ತಿರೋದು ಕಾವ್ಯ ಮಲ್ನಾಡ್ ಅಂತ. ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಬಟ್ ನೋಡಿ ನನ್ನ ಮೇಕಪ್ ಎಷ್ಟು ಅಮೇಝಿಂಗ್ ಆಗಿದೆ. ನಾನು ಫೋಟೋಸ್ ಇವಾಗ ಈ ಬೇರೆ ಕಾಸ್ಟ್ಯೂಮಲ್ಲಿ ಫೋಟೋ ಶೂಟ್ ಮಾಡಿದೆ, ಕ್ಲೋಸ್ ಅಪ್ ಶಾರ್ಟ್ಸ್ ಅಮೇಝಿಂಗ್ ಆಗಿ ಬಂದಿದೆ. ಇವ್ರನ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ವಿಚ್ ಇಸ್ ಗುಡ್, ಜಸ್ಟ್ ಡೌನ್ ಟು ಅರ್ತ್. ಲೇಸಿ, ಆಚೆನೆ ಬರ್ತಿರ್ಲಿಲ್ಲ. ಇವಾಗ ಎಷ್ಟು ಬಿಸಿ ಇದೆ ಅಂದ್ರೆ ನಂಗೆ ಸೋಷಿಯಲೈಸಿಂಗ್ ಬೇಕು, ಜನ ಜೊತೆ ಮಾತಾಡ್ಬೇಕು. ದಿನ ಹೊಸ ಜನ ಜೊತೆ ಮಾತಾಡ್ತೀನಿ ನಾನು. ಬಟ್ ಫ್ರೆಂಡ್ಸ್ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಹಳೇದೆಲ್ಲ ನೆನ್ಸ್ಕೋಬೇಕಂತ ಎಷ್ಟು ಅನ್ಸುತ್ತೆ. ಅಷ್ಟು ಬಿಸಿ ಆಗ್ಬಿಡ್ತೀವ ಲೈಫಲ್ಲಿ ನಾನು ಅಂತ. ನನಗೆ ಸುಸ್ತಾಗಿರ್ತೀನ, ನೀನ್ ಎಪ್ಸು ನನಗೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತೀವಿ ಒದ್ದೋಳಿ. ಯಾವ ಇವೆಲ್ಲ ಹೋಗಿದ್ದಾರೆ ಎಪ್ಸ್ತಾರೆ ಎಲ್ಲ. ಮತ್ತೆ ವೆರಿ ಪ್ರೊಡಕ್ಟಿವ್ ಡೇ. ಆಕ್ಚುಲಿ ಇವತ್ತು ಡೇ ತುಂಬಾ ಚೆನ್ನಾಗಿತ್ತಲ್ವಾ? ಫ್ರೆಂಡ್ಸ್ ಮೀಟ್ ಮಾಡಿದ್ವಿ. ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಕ್ವಿ ನಾವು ಆಫ್ಟರ್ ಸೋ ಲಾಂಗ್.
ನನ್ನ ಫ್ರೆಂಡ್ ಒಬ್ಳನ್ನ ಆಲ್ಮೋಸ್ಟ್ ನಾನು ಒನ್ ಇಯರ್ ಆದ್ಮೇಲೆ ರೈಟ್ ಟು ಬಿ ಇಲ್ಲ ಅದು ಬೇಡ ಏನೋ ಮಾಡ್ತೀನಿ ಬಿಡು ಈ ಶೈ ಶೈ ಫೆಲೋ ಶೈ ಫೆಲೋ ನಂಬರ್ ತಗೋತಾನೆ ಬೆಳಗಿಂದ ನೋಡಿರ ಒಂಥರ ದಿನ ಈ ತರ ಪ್ರೊಡಕ್ಟಿವ್ ಡೇ ಇದ್ರೆ ತುಂಬಾ ಚೆನ್ನಾಗಿದೆ. ಇವತ್ತು ಹಾಫ್ ಡೇ ಕೆಲಸ ಮಾಡಿ ಹಾಫ್ ಡೇ ನನ್ನ ಫ್ರೆಂಡ್ಸ್ ಮೀಟ್ ಮಾಡಿದ್ದು ಸಖತ್ ಖುಷಿ ಆಯ್ತು. ಬಟ್ ಬೆಳಗ್ಗೆಯಿಂದ ಫೋಟೋಶೂಟ್ಗೋಸ್ಕರ ಏನೂ ತಿಂದಿರಲಿಲ್ಲ. ಇವಾಗ ಚೆನ್ನಾಗಿ ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಪಾಸ್ತಾ ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ತುಂಬಿತು. ಇವಾಗ ಲಾಸ್ಟ್ ಒಂದು ಸ್ವಲ್ಪ ಡೆಸರ್ಟ್ ಅಂತ ಜಾಗ ಉಳಿಸ್ಕೊಂಡಿದ್ದೀನಿ. ಸೀಕೆ ಚಂದ್ರ ಅನ್ಕಂಡಿಯಾ? ಸೋ ಗುಡ್ ನೋಡಿ ನಂದು. ಸೊ ಅವಾಗಲೇ ಹೇಳಿದಾಗೆ ನಾನು ಡೆಸರ್ಟ್ ತಿಂದೆ ಆರಾಮಾಗಿ. ಸೋ ಯಮ್ ಎಲ್ಲ ಫ್ರೆಂಡ್ಸ್ ಎಲ್ಲ ಗಬ್ಬ 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 ಅಂತ ತಿಂದಿದ್ವಿ. ಆ್ಯಂಡ್ ಇಟ್ಸ್ ಡನ್ ಫಾರ್ ದ ಡೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.